ವರ್ಗದವರಿಗೆ ಮತ್ತು ಸಾಧಾರಣ ಮಧ್ಯಮ ವರ್ಗದವರಿಗೆ ಬಹಳಷ್ಟು ಉದ್ಯೋಗಾವಕಾಶ ನಾವು ಕಲ್ಪಿಸಿಕೊಡ್ತೇವೆ. ಅದಕ್ಕೆ ನಾವು ಒಂದು ಹೊಸ ಟೂರಿಸಂ ಪಾಲಿಸಿಯನ್ನು ತರ್ತೇವೆ ಅಂತೇಳಿ ಹೇಳಿ ಅವರು ಡಿಕ್ಲೇರ್ ಮಾಡಿ ಹೋಗ್ತಾರೆ. ಆದ್ರೆ ಈ ಟೂರಿಸಂ ಪಾಲಿಸಿ ಅನ್ನುವಂತ ಸಾಧಾರಣ 25 ವರ್ಷದಿಂದ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡದವರು, ಉಡುಪಿ ಜಿಲ್ಲೆಯವರು ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಾದ್ರೂ ಒಂದು ಟೂರಿಸಂ ಪಾಲಿಸಿ ಬರಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಒಂದು 25 ವರ್ಷದಿಂದ ಒತ್ತಾಯ ಇದೆ. ಆದ್ರೆ ಸುಮ್ಮನೆ ಇವರು ಬಂದು ಕೊಟ್ಟದ್ದು ಸುಳ್ಳು ಭರವಸೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇದರಿಂದ ರಿಯಲ್ ಎಸ್ಟೇಟ್ ಲಾಬಿಗಳು ಫ್ಲರಿಶ್ ಆಗ್ತಾ ಇದ್ದಾವೆ ಬಿಟ್ರೆ ಯಾವುದೇ ಮಧ್ಯಮ ವರ್ಗದವರಿಗೆ ಇದರಿಂದ ಸಹಾಯ ಆಗ್ತಾ ಇಲ್ಲ. ನೀವು ಈಗ ಉಡುಪಿ ಅಥವಾ ಕಾಪು ಅಥವಾ ನೀವು ಇಲ್ಲಿ ಸಸೀತ್ಲ ಕಡೆ ಹೋದ್ರೆ ಎಲ್ಲ ದೊಡ್ಡ ದೊಡ್ಡ ರಿಸಾರ್ಟ್ಗಳು ವಿತೌಟ್ ಲೈಸೆನ್ಸ್ ಲಿಕ್ಕರ್ ಸಪ್ಲೈ ಮಾಡೋದನ್ನ ನಾವು ನೋಡ್ತೇವೆ. ಈಗ ನಾವು ಲಿಕ್ಕರ್ ಸಪ್ಲೈ ಮಾಡೋದ್ರ ಬಗ್ಗೆ ನಮ್ಮ ದೂರ ಅಲ್ಲ, ನಮ್ಮ ದೂರ ಇರುವುದು ಈಗ ಮಧ್ಯಮ ವರ್ಗದವರಿಗೆ ಇದರಿಂದ ಏನು ಸಹಾಯ ಆಗಿದೆ. ಈಗ ಗೋವಾದಲ್ಲಿ ನಾವು ಟೂರಿಸಂ ಪಾಲಿಸಿ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ನಾವು 6 ತಿಂಗಳಿಗೆ 7 ತಿಂಗಳಿಗೆ ಪಂಚಾಯತ್ನವರು ಟ್ಯಾಕ್ಸಿಗೆ ಲೈಸೆನ್ಸ್ ಕೊಡ್ತಾರೆ. ಹೊಸ ಟೂರಿಸಂ ಪಾಲಿಸಿ ಬರಬೇಕಾದ್ರೆ ಮೊದಲನೇದಾಗಿ ಇವರು ಎಕ್ಸೈಸ್ ಪಾಲಿಸಿಯನ್ನು ಚೇಂಜ್ ಮಾಡಬೇಕು. ಬೀಚ್ಗಳಲ್ಲಿ ಹೇಗೆ ಇವರು ಮದ್ಯ ಕೊಡ್ತಾರೆ, ಹೇಗೆ ಇವರು ಈಗ ಟೂರಿಸಂ ಪರ್ಮಿಷನ್ ಇಲ್ಲದ ಈಗ ರಿಸಾರ್ಟ್ನವರು ದೊಡ್ಡ ದೊಡ್ಡವರೆಲ್ಲ ಕೊಡ್ತಾ ಇದ್ದಾರೆ. ಆದ್ರೆ ಮಧ್ಯಮ ವರ್ಗದವರಿಗೆ ಇದರಿಂದ ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ, ಇದರಿಂದ ಏನೂ ಆಗ್ಲಿಲ್ಲ. ಇದ್ರ ಬಗ್ಗೆ ಯಾವ ಸರ್ಕಾರದವರು ಇಲ್ಲಿ ಯುಟಿ ಖಾದರ್ ಅವರು ಕಂಬಳಕ್ಕೆ ಹೋಗ್ತಾರೆ, ಈ ಗೋರದ ಕಾಟದ ಬಗ್ಗೆ ಮಾತಾಡ್ತಾರೆ ಬಿಟ್ರೆ ಯಾವುದೇ ಟೂರಿಸಂ ಪಾಲಿಸಿಯ ಬಗ್ಗೆ ಒಂದು 5 ವರ್ಷದಿಂದ ಯಾವುದೇ ಇಲ್ಲಿ ದಕ್ಷಿಣ ಕನ್ನಡದ ಯಾವುದೇ ಇವರು ಅಧಿಕಾರಿಗಳಾಗ್ಲಿ ಅಥವಾ ಉಳಿದ ವರ್ಗದವರಾಗ್ಲಿ ಇದ್ರ ಬಗ್ಗೆ ನಾವು ಮಾತಾಡೋದು ನೋಡ್ತಾ ಇಲ್ಲ. ಈಗ ನಮ್ಮಲ್ಲಿ ಕೊರತೆ ಏನಿದೆ, ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಈ ಎಐ ಬಂದ ನಂತರ 50% ಜನ ಕೆಲಸ ಕಳ್ಕೊಳ್ತಾರೆ ಅಂತ ನಿನ್ನ ಬೆಂಗಳೂರಲ್ಲಿ ಅವ್ರು ಹೇಳ್ತಾ ಇದ್ರು, ಸರ್ವಿಸ್ ಸೆಕ್ಟರ್ ನಲ್ಲಿ ಮತ್ತೆ IT ಸೆಕ್ಟರ್ ನಲ್ಲಿ. ಆದ್ರೆ ಈಗ ಇಲ್ಲಿ ಉದ್ಯೋಗಕ್ಕೋಸ್ಕರ ನಾವು ಬೆಂಗಳೂರಿಗೆ ಹೋಗ್ತೇವೆ, ಬಾಂಬೆಗೆ ಹೋಗ್ತೇವೆ, ಸ್ಥಳೀಯರಿಗೆ ಏನು ಅವಕಾಶ ಇದೆ ಅಥವಾ ಮಧ್ಯಮ ವರ್ಗದವರಿಗೆ ಏನು ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಇವರು. ಈಗ ನೀವು ನೋಡ್ತಾ ಹೋದ್ರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ರೂಮಿಗೆ ನೀವೀಗ ಮರವಂತೆಯಲ್ಲಿ ಒಂದು ಪೋಸ್ಟ್ ಕಾರ್ಡ್ ಅಂತ ಒಂದು ಸಂಸ್ಥೆ ಇದೆ, ಒಂದು ರಿಸಾರ್ಟ್ ಇದೆ, 40,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ಹೋಮ್ ಸ್ಟೇಗಳಲ್ಲಿ ಇವರು ಸಾಧಾರಣ 71 ಹೋಮ್ ಸ್ಟೇಗಳಿಗೆ ಮೊನ್ನೆ ಇವರು ಉಡುಪಿ ಜಿಲ್ಲಾಧಿಕಾರಿ ಮತ್ತೆ SP ಅವರು ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಮ ಲೈಸೆನ್ಸ್ ಸರಿ ಇಲ್ಲ ಅಂತ ಹೇಳಿ. ಅಲ್ಲಿ ನೀವು ಉಡುಪಿಗೆ ಹೋದ್ರೆ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲ, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲ ಉಡುಪಿಯಲ್ಲಿ, ಯಾರೋ ಗಣಿ ಇಲಾಖೆಯವರು ತಗೊಂಡು ಬಂದು ಕೂರಿಸಿದ್ದಾರೆ. ಯಾವುದೇ ಹೋಮ್ ಸ್ಟೇಗಳ ಲೈಸೆನ್ಸ್ ರಿನ್ಯೂವಲ್ ಆಗುದಿಲ್ಲ, ಸೆಕ್ಯೂರಿಟಿ ಚೆಕ್ಸ್ ಇಲ್ಲ, ಪೊಲೀಸರು ಕೂಡ ಅದರ ಕಡೆ ತಲೆ. ಮೊನ್ನೆ ಮಡಿಕೇರಿಯಲ್ಲಿ ಯಾವುದೋ ಒಂದು ಅಮೆರಿಕನ್ ಒಬ್ಬರ ಪ್ರಜೆಯವರ ಏನೋ ಒಂದು ರೇಪ್ ಆದ ನಂತರ ಇವರು ಅದನ್ನು ಎಚ್ಚೆತ್ತುಕೊಂಡು ಈಗ ಮೊನ್ನೆ 71 ಹೋಮ್ ಸ್ಟೇಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇಯರ್ ಎಂಡ್ ನಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ ಯಾವುದೇ ಹೋಟೆಲ್ನಲ್ಲಿ ರೂಮ್ಗಳು ಸಿಗುದಿಲ್ಲ. ಹೋಮ್ ಸ್ಟೇಗಳನ್ನು ಇವರು ಸಣ್ಣ ಸಣ್ಣ ಉದ್ಯಮಗಳು ಬೆಳಿಲಿಕ್ಕೆ ಕೂಡ ಬಿಡುವುದಿಲ್ಲ. ಇವರು ಇಷ್ಟು ಸ್ಟ್ರಿಂಜೆಂಟ್ ಲಾಸ್ ಎಲ್ಲ ತಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಉದ್ಯಮಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ ಅಂತ ಅನಿಸ್ತಾ ಇದೆ ನಮ್ಗೆ. ನೀವು ಇಲ್ಲಿ ಕೂಳೂರು ಕುಳಾಯಿ ಸೈಡ್ಗೆ ಹೋದ್ರೆ 150 ಮೀಟರ್ನ 180 ಮೀಟರ್ನ ದೊಡ್ಡ ದೊಡ್ಡ ಫ್ಲಾಟ್ಗಳು ಸಮುದ್ರ ಸೈಡ್ ನಲ್ಲಿ ನೀವು ಕಾಣಬಹುದು. ಇವೆಲ್ಲ CRZ ವಯೋಲೇಷನ್ ಅಲ್ವಾ? ಒಂದು ಕಡೆಯಲ್ಲಿ ಮ್ಯಾಂಗ್ರೋವ್ಗಳನ್ನು ಹಾಳು ಮಾಡ್ತಾ ಇದ್ದಾರೆ, ತೆಂಗಿನ ಮರಗಳನ್ನು ಕಡಿದು ಹಾಳು ಮಾಡ್ತಾ ಇದ್ದಾರೆ. ಇವರಿಗೆ ಸಾಲಿಡ್ ವೇಸ್ಟ್ ಕಸ ಇಷ್ಟು ರಾಶಿ ಬಿದ್ರೆ ಇವರಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ. ಇವರು ಯಾವಾಗ ಟೂರಿಸಂ ಪಾಲಿಸಿ ತರ್ತಾರೆ ಅನ್ನೋದು ಒಂದು ನಮ್ಗೆ ದೊಡ್ಡ ಪ್ರಶ್ನೆ ಆಗಿದೆ. ಈಗ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಹೊಸ ಟೂರಿಸಂ ಪಾಲಿಸಿಯನ್ನು ಆದಷ್ಟು ಬೇಗ ತರಬೇಕು. ಮತ್ತೆ ಜನರನ್ನು ಒಳಗೊಂಡ ಮತ್ತೆ ಎಲ್ಲಾ ವರ್ಗದವರನ್ನು, ಈಗ ಹೋಮ್ ಸ್ಟೇಗಳಿರ್ಲಿ ಅಥವಾ ರಿಸಾರ್ಟ್ಗಳಿರ್ಲಿ, ಆಟೋ ಚಾಲಕರಿರ್ಲಿ ಅಥವಾ ಟ್ಯಾಕ್ಸಿ ಮಾಲಕರಿರ್ಲಿ, ಪ್ರತಿಯೊಬ್ಬರನ್ನು ಒಳಗೊಂಡು ಒಂದು ಡಿಸ್ಕಷನ್ ಮಾಡಿ ಈ ಪಾಲಿಸಿಯನ್ನು ತರಬೇಕು. ಅಥವಾ ಸುಮ್ಮನೆ ಇಲ್ಲಿ ಬಂದು ಯಾವಾಗಾದ್ರೂ ವರ್ಷಕ್ಕೊಮ್ಮೆ ಪೊಳ್ಳು ಭರವಸೆ ನೀಡಿ ಸುಳ್ಳು ಹೇಳಿ ಜನರನ್ನು ಭಂಗ ಮಾಡಿ ಹೋಗುವುದನ್ನು ಇವರು ರಾಜಕಾರಣಿಗಳು ನಿಲ್ಲಿಸಬೇಕಂತಲೇ ಹೇಳಿ ನಾನು ಈ ವೇದಿಕೆ ಮೂಲಕ ಕೇಳಿಕೊಳ್ತೀನಿ. ಜನರಿಗೆ ಮತ್ತೆ ರಾಜಕಾರಣಿಗಳು ಯಾರಿದ್ದಾರೆ ಅವರು ಅದರ ಬಗ್ಗೆ ಏನಾದ್ರು ಆಕ್ಷನ್ ತಗೊಂಡು ಹೊಸ ಪಾಲಿಸಿ ತರಲಿ ಅಂತ ಇನ್ಸಿಸ್ಟ್ ಮಾಡ್ಲಿಕ್ಕೆ ನಾವು ಈ ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಈಗ ಟೂರಿಸಂ ಡೆವಲಪ್ ಆಗ್ಬೇಕಂತ ನಮ್ಗಿದೆ, ಆದ್ರೆ ಇದು ಯಾರ ಪಾಲಿಗೆ ಇದಾಗ್ತಿದೆ? ತುಂಬಾ ರಿಯಲ್ ಎಸ್ಟೇಟ್ ನವರು ರಾಜಕಾರಣಿಗಳು ಬಂದು ಜಾಗ ತಗೊಳ್ತಾ ಇದ್ದಾರೆ. ಇನ್ನೊಂದು 10 ವರ್ಷ ಹೋದ್ರೆ ಟ್ರೆಡಿಷನಲ್ ಫಿಶರ್ ಮ್ಯಾನ್ ಯಾರಿದ್ದಾರೆ, ಮೀನುಗಾರರು, ಅವರಿಗೆ ದೋಣಿ ಕಟ್ಟಲಿಕ್ಕೆ ಜಾಗ ಉಂಟೋ ಇಲ್ವಾ ಅಂತ ನನಗೆ ಡೌಟ್ ಆಗ್ತಾ ಉಂಟು. ಯಾಕಂದ್ರೆ ಜೆಟ್ಟಿಯಲ್ಲಿ ಅವರ ಮನೆ ಹತ್ರದ ಜಾಗ ಎಲ್ಲ ಬೆಂಗಳೂರು ರಿಯಲ್ ಎಸ್ಟೇಟ್ ತಗೊಂಡಿದ್ದಾರೆ. ಇಲ್ಲಿ ಸಸ್ಟೈನೇಬಲ್ ಟೂರಿಸಂ, ಇಕೋ ಟೂರಿಸಂ ಎಲ್ಲಿ ಹೋಯ್ತು?
ನೀವು ಸಮುದ್ರ ಸೈಡಲ್ಲಿ 150 ಮೀಟರ್ 200 ಮೀಟರ್ ಫ್ಲಾಟ್ ಕಟ್ಟೋದಾದ್ರೆ ನೀವು ನಮ್ಮ ಟ್ರೆಡಿಷನ್ ಅನ್ನು ಏನು ಉಳಿಸ್ತೀರಿ? ಬಿಸ್ನೆಸ್ ಮಾಡುವವರಿಗೆ ಎಲ್ಲಿ ಲೈಸೆನ್ಸ್? ಅದೇ ಹೋಮ್ ಸ್ಟೇಗಳಿಗೆ 71 ಹೋಮ್ ಸ್ಟೇಗಳಿಗೆ ಆ ಸೆಕ್ಯೂರಿಟಿ ಇಶ್ಯೂಸ್ ಇದೆ. ಅವರಿಗೆ 5 ರೂಮ್ ಮಾತ್ರ ಮಾಡ್ಲಿಕ್ಕೆ ಇರೋದು ಹೋಮ್ ಸ್ಟೇಗಳಿಗೆ. ನೀವು ಅವರ ಮೇಲೆ ಬೇಕಾದ ಕಾನೂನೆಲ್ಲ ತಗೊಂಡು ಬರ್ತೀರಿ, ಇವ್ರಿಗೆ ಕಾನೂನು ಇಲ್ವಾ? ಈಗ ಒಂದು ಸಣ್ಣ ಯಾವ್ದಾದ್ರು ರೆಸ್ಟೋರೆಂಟ್ ಅಲ್ಲಿ ಒಂದು ಬಿಯರ್ ಮಾಡ್ಲಿಕ್ಕೆ ಆಗ್ತದ? ರಿಸೋರ್ಟ್ ನಲ್ಲಿ ಅಷ್ಟು ಕೇಸ್ ಗಟ್ಟಲೆ ತಂದು ಕೊಡ್ತಾರಲ್ಲ, ಅವರಿಗೆ ಲೈಸೆನ್ಸ್ ಇದೆಯಾ? ಹಾಗಾದ್ರೆ ಮಧ್ಯಮ ವರ್ಗದವರಿಗೆ ಏನ್ ಲಾಭ ಆಗಿದೆ ಅಂತ ಕೇಳುದು ನಾವು. ನಿಮ್ಮ ಪ್ರಕಾರ ಮಧ್ಯಮ ವರ್ಗದವರಿಗೆ ಏನಾಗ್ಬೇಕು ಸರ್? ಮಧ್ಯಮ ವರ್ಗದವರಿಗೆ ಗೋವಾದ ಮಾದರಿ ಏನಿಲ್ಲ ಇದು ಅನುಸರಿಸಬೇಕಂತ ನಾನು ಹೇಳ್ತೇನೆ. ಗೋವಾದಲ್ಲಿ ಏನಂದ್ರೆ ಪಂಚಾಯತ್ನವರು 6 ತಿಂಗಳ ಮಟ್ಟಿಗೆ ಗೆ ಪರ್ಮಿಷನ್ ಕೊಡ್ತಾರೆ. ನೀವು ಗೋವಾದಲ್ಲಿ ನೋಡಿರ್ಬೋದು, ಶಾಕ್ಸ್ ಸಣ್ಣ ಸಣ್ಣ ಹುಲ್ಲಿನ ಇದನ್ನು ಟೆಂಪರರಿ ಸ್ಟ್ರಕ್ಚರ್ ಮಾಡಿರ್ತಾರೆ. ಅದಕ್ಕೆ ಲೈಸೆನ್ಸ್ ಫೀ ಇರುವುದು, ಲಿಕ್ಕರ್ ಲೈಸೆನ್ಸ್ ಫೀ ಇರುವುದು ಬರೇ 3,000ದಿಂದ 4,000 ಅಷ್ಟೇ 4-5 ತಿಂಗಳಿಗೆ. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಎಷ್ಟಿದೆ? 1,000 ಗಟ್ಟಲೆ ಇದೆ ಲಿಕ್ಕರ್ ಲೈಸೆನ್ಸ್ ಫೀಗೆ. ಅದನ್ನ ಎಫೋರ್ಡ್ ಮಾಡ್ಲಿಕ್ಕೆ ಆಗ್ತದೆ. ಸಣ್ಣ ಉದ್ದಿಮೆದಾರರು ಹೇಗೆ ಮಾಡಬೇಕು? ನೀವು ಲಿಬರಲ್, ನಾನು ಸರ್ಕಾರವನ್ನು ಕೇಳ್ತೇನೆ, ನೀವು ಲಿಬರಲ್ ಆಗಿ ನೀವು ಎಲ್ಲರಿಗೆ ಅನುಕೂಲ ಮಾಡಿ ಕೊಡಿ. ಶ್ರೀಮಂತರಿಗೆ ನೋಡಿ, ಉಡುಪಿಯಲ್ಲಿ ಒಂದು ಬ್ರೀವರಿ ಇದೆ, ಇಲ್ಲಿ ಕಿದೂರು ಹೋಟೆಲ್ ಅಲ್ಲಿ. ನೀವು ಒಂದು ಬಿಯರ್ ಬ್ರೀವರಿ ಹಾಕ್ಬೇಕಾದ್ರೆ ಲಂಚ 50 ಲಕ್ಷ ಕೊಡ್ಬೇಕಂತೆ ಅವರಿಗೆ. ನೀವು ಮೆಷಿನ್ ತಗೊಳ್ಳಿಕ್ಕೆ 50 ಲಕ್ಷ, ಬ್ರೀವರಿ ಹಾಕ್ಲಿಕ್ಕೆ 50 ಲಕ್ಷ. ಯಾರಿಗೆ ಹಾಕ್ಲಿಕ್ಕೆ ಆಗ್ತದೆ? ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅಥವಾ ನೀವು ಲಂಚಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅಂತ ನಾನು ಸರ್ಕಾರವನ್ನು ಕೇಳ್ತೀನಿ.